ಹಾಯ್ ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಅಧ್ಯಾಯ 5 ಸಂಖ್ಯೆಗಳ ಆಟ ಅದರಲ್ಲಿ ಪುಟ ಸಂಖ್ಯೆ 121ರ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿರಿ. ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಪುಟ ಸಂಖ್ಯೆ 127 ಮತ್ತು ಪುಟ ಸಂಖ್ಯೆ 128ರ ಲೆಕ್ಕಗಳನ್ನು ಬಿಡಿಸಿದ್ದ ವಿಡಿಯೋವನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ. ನೀವು ಅಲ್ಲಿಂದ ಆ ತರಗತಿಯನ್ನು ನೀವು ನೋಡ್ಕೋಬಹುದು. ಈಗ ಪುಟ ಸಂಖ್ಯೆ 121ರ ಲೆಕ್ಕಗಳು. ಸಮ ಸಂಖ್ಯೆಗಳನ್ನು ಲೆಕ್ಕಾಚಾರ ಮಾಡದೆ ಹೇಗೆ ಗುರುತಿಸುವುದು ಎಂದು ನಿಮಗೆ ತಿಳಿದಿದೆ. ಕೆಳಗಿನ ಅಂಕಗಣಿತದ ಯಾವ ಬೀಜೋಕ್ತಿಗಳು ಸಮ ಎಂದು ಕಂಡುಹಿಡಿಯಿರಿ. ಇಲ್ಲಿ ಸಮ ಸಂಖ್ಯೆಗಳನ್ನು ಲೆಕ್ಕಾಚಾರ ಮಾಡದೆ ನಾವು ಅಂಕಗಣಿತದ ಯಾವ ಬೀಜೋಕ್ತಿಗಳು ಸಮ ಎಂದು ಕಂಡುಹಿಡಿಯಬೇಕಾಗಿದೆ. ನೋಡ್ರಿ, ಮೊದಲನೇ ಪ್ರಶ್ನೆ 43 + 37. 43 ಇದೊಂದು ಬೆಸ ಸಂಖ್ಯೆ ಆಗಿದೆ. 37 ಒಂದು ಬೆಸ ಸಂಖ್ಯೆ ಆಗಿದೆ. ಆದ್ದರಿಂದ ಬೆಸ ಸಂಖ್ಯೆ ಪ್ಲಸ್ ಬೆಸ ಸಂಖ್ಯೆ ಸಮ ಸಂಖ್ಯೆ ಆಗುತ್ತದೆ. ನೀವು ಈ ಲೆಕ್ಕಗಳನ್ನು ಮಾಡುವ ಮುಂಚೆ ನೀವು ಈ ನಿಯಮಗಳನ್ನು ಅರ್ಥ ಮಾಡ್ಕೊರಿ, ಆವಾಗ ನಿಮಗೆ ಆ ಲೆಕ್ಕಗಳು ಸುಲಭ ಆಗುತ್ತವೆ. ಈಗ ನೋಡ್ರಿ, ಯಾವುದೇ ಬೆಸ ಸಂಖ್ಯೆ ಆಗಲಿ, ಬೆಸ ಸಂಖ್ಯೆಯನ್ನು ನಾವು ಬೆಸ ಸಂಖ್ಯೆಯಿಂದ ಕೂಡಿಸಿದರೆ ಅದು ಸಮ ಸಂಖ್ಯೆ ಆಗುತ್ತದೆ. ಸಮ ಸಂಖ್ಯೆಯನ್ನು ಸಮ ಸಂಖ್ಯೆಯಿಂದ ಕಳೆದರೆ ನಮಗೆ ಸಿಗುವ ಸಂಖ್ಯೆಯು ಸಮ ಸಂಖ್ಯೆ ಆಗಿರುತ್ತದೆ. ಬೆಸ ಸಂಖ್ಯೆ ಮೈನಸ್ ಬೆಸ ಸಂಖ್ಯೆ, ಬೆಸ ಸಂಖ್ಯೆಯಲ್ಲಿ ಬೆಸ ಸಂಖ್ಯೆಯನ್ನು ಕಳೆದರೆ ಅದು ಸಮ ಸಂಖ್ಯೆ. ಮತ್ತು 4ನೇ ನಿಯಮ, ಸಮ ಸಂಖ್ಯೆ ಇಂಟು ಯಾವುದೇ ಸಂಖ್ಯೆಯಿಂದ ಗುಣಿಸಿದರೆ ಒಂದು ಉದಾಹರಣೆಗೆ ನೋಡ್ರಿ, 4 ಒಂದು ಸಮ ಸಂಖ್ಯೆ ಆಗಿದೆ. ಯಾವುದೇ ಸಂಖ್ಯೆಯಿಂದ ಗುಣಿಸಿದರೆ ಅಂತಂದರೆ 27ರಿಂದ ಗುಣಿಸಿದರೆ ಇದರ ಉತ್ತರವು ಸಹ ಏನಾಗಿರುತ್ತದೆ, ಸಮ ಸಂಖ್ಯೆ ಆಗಿರುತ್ತದೆ. ಅಂತಂದರೆ ಗುಣಿಸಿದರೆ ನಮಗೆ ಉತ್ತರ ಸಿಗುವ ಉತ್ತರವು ಸಮ ಸಂಖ್ಯೆ ಆಗಿರುತ್ತದೆ. 5ನೇ ನಿಯಮ, ಸಮ ಸಂಖ್ಯೆ ಮೈನಸ್ ಬೆಸ ಸಂಖ್ಯೆ = ಬೆಸ ಸಂಖ್ಯೆ. ಬೆಸ ಸಂಖ್ಯೆ ಪ್ಲಸ್ ಸಮ ಸಂಖ್ಯೆ ಕೂಡಿಸಿದರೆ ಬೆಸ ಸಂಖ್ಯೆ. ಬೆಸ ಸಂಖ್ಯೆ ಇಂಟು ಬೆಸ ಸಂಖ್ಯೆ = ಬೆಸ ಸಂಖ್ಯೆ ಸಿಗುತ್ತದೆ. ಈ ನಿಯಮಗಳನ್ನು ಉಪಯೋಗಿಸಿ ನೀವು ಆ ಲೆಕ್ಕಗಳನ್ನು ಬಿಡಿಸಬೇಕಾಗಿದೆ. ನೀವು ಅದರಲ್ಲಿ ಪ್ರಶ್ನೆಗಳಲ್ಲಿ ಸಮ ಸಂಖ್ಯೆ ಮತ್ತು ಬೆಸ ಸಂಖ್ಯೆಯನ್ನು ಹೇಗೆ ಕಂಡುಹಿಡಿಯಬೇಕಂತಂದರೆ, ಕೊನೆಯ ಅಂಕೆ ಅಂತಂದರೆ ಉದಾಹರಣೆಗೆ 32 ಈ ಸಂಖ್ಯೆಯಲ್ಲಿ ಕೊನೆಯ ಅಂಕೆ ಯಾವುದಿದೆ, 2. ಕೊನೆಯ ಅಂಕೆ 0, 2, 4, 8 ಇವು 0, 2, 4, 6, 8 ಆಗಿದ್ದರೆ ಆ ಸಂಖ್ಯೆ ಏನಾಗಿರುತ್ತದೆ, ಸಮ ಸಂಖ್ಯೆ ಆಗಿರುತ್ತದೆ. ನೀವು ನೋಡಬಹುದು 32, 64 ಕೊನೆಯಲ್ಲಿ ಏನು ಬಂದಿದೆ, 4. ಕೊನೆಯ ಅಂಕೆಗಳನ್ನು ನೋಡಿ ನೀವು ಸಮ ಸಂಖ್ಯೆ ಆಗಿದೆ ಬೆಸ ಸಂಖ್ಯೆ ಆಗಿದೆ ಅಂತ ಹೇಳಬಹುದು. ಮತ್ತು 128 ಇದೊಂದು ಕೊನೆಯ ಸಂಖ್ಯೆಯಲ್ಲಿ ಕೊನೆಯ ಅಂಕೆ 108 ಆಗಿದೆ. ಆದ್ದರಿಂದ 128 ಇದೊಂದು ಸಮ ಸಂಖ್ಯೆ ಆಗಿದೆ. ಒಂದು ವೇಳೆ ಕೊನೆಯ ಅಂಕೆ 1, 3, 5, 7, 9 ಆಗಿದ್ದರೆ ಅದು ಬೆಸ ಸಂಖ್ಯೆ ಆಗಿರುತ್ತದೆ. ಈಗ ನೋಡ್ರಿ, 71 ಕೊನೆಯ ಅಂಕೆ ಏನಾಗಿದೆ, 9 ಒಂದು ಬೆಸ ಸಂಖ್ಯೆ. ಆದ್ದರಿಂದ 79 ಒಂದು ಬೆಸ ಸಂಖ್ಯೆ. 87 7 ಕೊನೆಯ ಅಂಕೆ ಏನಾಗಿದೆ, ಬೆಸ ಸಂಖ್ಯೆ ಆಗಿದೆ. ಆದ್ದರಿಂದ 87 ಒಂದು ಬೆಸ ಸಂಖ್ಯೆ ಆಗಿದೆ. ಏನಿಲ್ಲ ನೋಡ್ರಿ, ಇದು ಕೊನೆಯ ಅಂಕೆ ನೋಡಿ ನೀವು ಸಮ ಸಂಖ್ಯೆ ಮತ್ತು ಬೆಸ ಸಂಖ್ಯೆಗಳನ್ನು ಹೇಳ್ಬೋದು. ಒಂದು ವೇಳೆ ಕೊನೆಯಲ್ಲಿ ಸಮ ಸಂಖ್ಯೆಗಳು ಬಂದಿದ್ದರೆ ಅದು ಸಮ ಸಂಖ್ಯೆ, ಕೊನೆಯ ಅಂಕೆಗಳಲ್ಲಿ ಬೆಸ ಸಂಖ್ಯೆಗಳು ಬಂದಿದ್ದರೆ ಅದು ಬೆಸ ಸಂಖ್ಯೆ. ಆ ಲೆಕ್ಕಗಳು ನೋಡ್ರಿ, 43 ಮತ್ತು ಪ್ಲಸ್ 37 ಕೊನೆಯ ಅಂಕೆ ಏನಾಗಿದ್ರಿ, ಬೆಸ ಸಂಖ್ಯೆ. ಆದ್ದರಿಂದ ಇದೊಂದು ಬೆಸ ಸಂಖ್ಯೆ. 7 ಒಂದು ಬೆಸ ಸಂಖ್ಯೆ. ಆದ್ದರಿಂದ 37 ಬೆಸ ಸಂಖ್ಯೆ. ಬೆಸ ಸಂಖ್ಯೆ ಕೂಡಿಸಿದ್ರೆ ಏನಾಗ್ತದ್ರಿ, ಸಮ ಸಂಖ್ಯೆ. ನೋಡ್ರಿ, ಬೆಸ ಸಂಖ್ಯೆ ಪ್ಲಸ್ ಬೆಸ ಸಂಖ್ಯೆ ಕೂಡಿಸಿದ್ರೆ ಏನಾಗುತ್ತದೆ, ಸಮ ಸಂಖ್ಯೆ. ಈ ನಿಯಮಗಳನ್ನು ನೀವು ಬರ್ಕೋರಿ ಒಂದು ಕಡೆ, ನಿಮಗೆ ಬರ್ಕೊಂಡ್ರೆ ಈ ಲೆಕ್ಕಗಳು ಅರ್ಥ ಆಗ್ತವ. ಮತ್ತು 672 - 348 ಕೊನೆಯಲ್ಲಿ 2 ಇದೆ, ಸಮ ಸಂಖ್ಯೆ ಮೈನಸ್ 8 ಒಂದು ಸಮ ಸಂಖ್ಯೆ ಮೈನಸ್ ಸಮ ಸಂಖ್ಯೆ ಏನಾಗುತ್ತದೆ, ಸಮ ಸಂಖ್ಯೆ. 3ನೇ ಪ್ರಶ್ನೆ 4 × 347 × 3 ಸಮ ಸಂಖ್ಯೆ. ನೋಡ್ರಿ, ಸಮ ಸಂಖ್ಯೆಯನ್ನು ನಾವು ಯಾವುದೇ ಸಂಖ್ಯೆಯಿಂದ ಗುಣಿಸಿದರೆ ನಾವು ನಿಯಮ ನೋಡಿದ್ವಲ್ಲ, ಇಲ್ಲಿದೆ ನೋಡ್ರಿ 4ನೇ ನಿಯಮ, ಸಮ ಸಂಖ್ಯೆ ಇಂಟು ಯಾವುದೇ ಸಂಖ್ಯೆ. ಸಮ ಸಂಖ್ಯೆಯನ್ನು ಯಾವುದೇ ಸಂಖ್ಯೆಯಿಂದ ಗುಣಿಸಿದರೆ ಅದರ ಉತ್ತರ ಏನಾಗುತ್ತದೆ, ಸಮ ಸಂಖ್ಯೆ. ಸಮ ಸಂಖ್ಯೆ ಇಂಟು ಯಾವುದೇ ಸಂಖ್ಯೆ ಗುಣಿಸಿದರೆ ಸಮ ಸಂಖ್ಯೆ. 8 ಒಂದು ಸಮ ಸಂಖ್ಯೆ. 477 ಒಂದು ಬೆಸ ಸಂಖ್ಯೆ. ಸಮ ಸಂಖ್ಯೆ ಮೈನಸ್ ಬೆಸ ಸಂಖ್ಯೆ = ಬೆಸ ಸಂಖ್ಯೆ. 809 ಬೆಸ ಸಂಖ್ಯೆ. 4 214 ಸಮ ಸಂಖ್ಯೆ. ಬೆಸ ಸಂಖ್ಯೆ ಪ್ಲಸ್ ಸಮ ಸಂಖ್ಯೆ ಬೆಸ ಸಂಖ್ಯೆ.
119 ಇಂಟು 203 9 ಒಂದು ಬೆಸ ಸಂಖ್ಯೆ ಆಗಿದೆ. ಆದ್ದರಿಂದ ಇದು 119 ಬೆಸ ಸಂಖ್ಯೆ ಇಂಟು ಬೆಸ ಸಂಖ್ಯೆ ಏನಾಗುತ್ತದೆ, ಗುಣಿಸಿದರೆ ಬೆಸ ಸಂಖ್ಯೆ ನಮಗೆ ಸಿಗ್ತದ. 543 ಮೈನಸ್ 479 3. 543 ಒಂದು ಬೆಸ ಸಂಖ್ಯೆ ಮೈನಸ್ 479 ಇದೊಂದು ಬೆಸ ಸಂಖ್ಯೆ. ಬೆಸ ಸಂಖ್ಯೆ ಮೈನಸ್ ಬೆಸ ಸಂಖ್ಯೆ ಈಸ್ ಈಕ್ವಲ್ ಟು ಸಮ ಸಂಖ್ಯೆ. 513 ಕ್ಯೂಬ್. ಈಗ ನೋಡ್ರಿ 513 ಎಂಬುದು ಬೆಸ ಸಂಖ್ಯೆ ಆಗಿದೆ. ಏಕೆಂತಂದರೆ 3 ಒಂದು ಬೆಸ ಸಂಖ್ಯೆ, ಆದ್ದರಿಂದ 513 ಒಂದು ಬೆಸ ಸಂಖ್ಯೆ. ಅದರ ಘಾತ ಯಾವುದೇ ಇದ್ದರೂ, ಅದರ ಘಾತ ಯಾವುದೇ ಆಗಿರಲಿ, ಬರುವ ಉತ್ತರ ಏನಾಗಿರುತ್ತದೆ, ಬೆಸ ಸಂಖ್ಯೆ ಆಗಿರುತ್ತದೆ. ಈಗ ನೋಡ್ರಿ 413 ಈಗ ಘಾತ 5 ಆಗಿದ್ದರೆ, ಯಾವುದೇ ಘಾತ ಆಗಿರಲಿ ಅದು ಕೊನೆಯ ಅಂಕೆ ಬೆಸ ಸಂಖ್ಯೆ ಆಗಿದ್ದರೆ, ಯಾವುದೇ ಘಾತ ಇದ್ರೂ ಅದರ ಉತ್ತರ ಏನಾಗಿರುತ್ತದೆ, ಬೆಸ ಸಂಖ್ಯೆ ಆಗಿರುತ್ತದೆ. ಈ ಕೆಳಗಿನ ಬೀಜೋಕ್ತಿಗಳ ಅಕ್ಷರ ಸಂಖ್ಯೆಗಳಿಗೆ ಯಾವುದೇ ಪೂರ್ಣಾಂಕದ ಮೌಲ್ಯಕ್ಕೆ ಸಮ ಸಂಖ್ಯೆ ಕೊಡುವ ಬೀಜೋಕ್ತಿ ಗುರುತಿಸಿ. ಈಗ ನೋಡ್ರಿ, ನಿಮಗೆ ಅಲ್ಲಿ ಎಲ್ಲ ಪ್ರಶ್ನೆಗಳನ್ನು ಕೊಟ್ಟಿದ್ದಾರಲ್ಲ, ಅದರಲ್ಲಿ ಸಮ ಸಂಖ್ಯೆ ಮತ್ತು ಬೆಸ ಸಂಖ್ಯೆಗಳನ್ನು ನಾನು ಡಿವೈಡ್ ಮಾಡಿದ್ದೇನೆ. ಈಗ ಮೊದಲು ಸಮ ಸಂಖ್ಯೆಗಳನ್ನು ನೋಡೋಣ, ಆಮೇಲೆ ಬೆಸ ಸಂಖ್ಯೆಗಳು. 2a ಪ್ಲಸ್ 2b 2 ಇಂಟು a ಪ್ಲಸ್ ಬಿ 2 ಕಾಮನ್ ತೆಗಿಬಹುದು. ನೋಡ್ರಿ ಇಲ್ಲಿ 2 ಕಾಮನ್ ತೆಗೆದ್ರೆ a ಪ್ಲಸ್ ಬಿ ಉಳಿತು. 2 ಒಂದು ಸಮ ಸಂಖ್ಯೆ ಆಗಿದೆ. 4m ಪ್ಲಸ್ 2n 4 ಕಾಮನ್, ಇದರಲ್ಲಿ ನೋಡ್ರಿ 2ರ ಮಧ್ಯೆ ಕಾಮನ್ ತೆಗಿಬೋದು. 2 ಕಾಮನ್ ತೆಗೆದ್ರೆ 2 4 m ಉಳಿತು. m ಪ್ಲಸ್ n ಇದು n, 2 n. 2 ಒಂದು ಸಮ ಸಂಖ್ಯೆ ಆಗಿದೆ. 2ನ್ನು ನಾವು ಸಮ ಸಂಖ್ಯೆಯಿಂದ ಯಾವುದೇ ಸಂಖ್ಯೆ ಗುಣಿಸಿದ್ರೂ ಅದರ ಉತ್ತರವೂ ಸಹ ಸಮ ಸಂಖ್ಯೆ ಆಗಿರುತ್ತದೆ. ಮೂರನೆಯ ಪ್ರಶ್ನೆ, 2u ಮೈನಸ್ 2v. ಇದರಲ್ಲಿ 2ನ್ನು ನಾವು ಹೊರಗಡೆ ತೆಗಿಬೋದು. 2ನ್ನು ಕಾಮನ್ ತೆಗೆದಾಗ ಒಳಗಡೆ u ಮೈನಸ್ v. 2 ಒಂದು ಸಮ ಸಂಖ್ಯೆ. ಸಮ ಸಂಖ್ಯೆಯನ್ನು ಯಾವುದೇ ಸಂಖ್ಯೆಯಿಂದ ಗುಣಿಸಿದರೆ ಉತ್ತರ ಸಮ ಸಂಖ್ಯೆ. 4k ಇಂಟು 3j 4 3 12 kj 12 ಒಂದು ಸಮ ಸಂಖ್ಯೆ ಆಗಿದೆ. ಇವು ಬೆಸ ಸಂಖ್ಯೆಗಳು. ಅದೇ ಪ್ರಶ್ನೆಯಲ್ಲಿ ಬೆಸ ಸಂಖ್ಯೆಗಳು ಯಾವ್ಯಾವ ಬೆಸ ಸಂಖ್ಯೆಗಳಂತ ಇಲ್ಲಿ ಬರೆದಿದ್ದೇನೆ ನಾನು. ಮೊದಲನೇ ಪ್ರಶ್ನೆ 3g ಪ್ಲಸ್ 5h. ಇದರಲ್ಲಿ ಇದೊಂದು ಬೆಸ ಸಂಖ್ಯೆ ನೋಡ್ರಿ. ಯಾಕಂತಂದರೆ ಉದಾಹರಣೆಗೆ g = 1 ಹಾಕಿದಾಗ ಮತ್ತು ಹೆಚ್ಚಿದ್ದಲ್ಲಿ 2 ಅಂತ ಹಾಕಿದಾಗ 3, ಜಿನ ಬೆಲೆ 1 ಪ್ಲಸ್ 5, ಹೆಚ್ಚಿದ್ದಲ್ಲಿ 2, 3 1 3 ಪ್ಲಸ್ 5 2 10, 10 ಪ್ಲಸ್ 3 13, 13 ಒಂದು ಬೆಸ ಸಂಖ್ಯೆ. 13k ಮೈನಸ್ 5k = 8k. ಇದು ಸಹ ಒಂದು ಬೆಸ ಸಂಖ್ಯೆ ಆಗಿದೆ. ಮೂರನೇ ಪ್ರಶ್ನೆ 6m ಮೈನಸ್ 3n. ಇದರಲ್ಲಿ 3ನ್ನು ಕಾಮನ್ ತೆಗಿಬಹುದು. 3ನ್ನು ಹೊರಗಡೆ ತೆಗೆದಾಗ 3 2 6, 3 2 6, m ಉಳಿತು 2m ಮೈನಸ್ n. ಇದೊಂದು 3 ಒಂದು ಬೆಸ ಸಂಖ್ಯೆ ಆಗಿದೆ. ನಾಲ್ಕನೇದು x² ಪ್ಲಸ್ 2. x ಇದ್ದಲ್ಲಿ 3ನ್ನು ಹಾಕಿದಾಗ 3 ಸ್ಕ್ವೇರ್, 3 ಸ್ಕ್ವೇರ್ ಪ್ಲಸ್ 2, 3 3 9 ಪ್ಲಸ್ 2, 9 ಪ್ಲಸ್ 2 11 ಒಂದು ಬೆಸ ಸಂಖ್ಯೆ. b² ಪ್ಲಸ್ 1. ಇದರಲ್ಲಿ b ಇದ್ದಲ್ಲಿ ನಾವು 2ನ್ನು ಹಾಕಿದಾಗ 2 ಹೋಲ್ ಸ್ಕ್ವೇರ್ ಪ್ಲಸ್ 1, 2 2 4, 4 ಪ್ಲಸ್ 1 5, 5 ಇದೊಂದು ಬೆಸ ಸಂಖ್ಯೆ ಆಗಿದೆ. ಇಲ್ಲಿವರೆಗೆ ನಾವು ಪುಟ ಸಂಖ್ಯೆ 121ರ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಲೆಕ್ಕಗಳು ಅರ್ಥ ಆಗ್ತಾ ಇದ್ದಾವ ಇಲ್ಲ ಅಂತ ಕಮೆಂಟ್ ಮುಖಾಂತರ ತಿಳಿಸಿ.